ನಮಸ್ತೆ, ಗುಡ್ ಮದಿಕೇರ್ ಮಾರ್ನಿಂಗ್. ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂದ್ರೆ ಚಡ್ಚನ್ ಭಾಗದಾಗ ಒಂದು ಸಂಕದೂರಲ್ಲಿ ನಾನು ಕಳೆದ ತಿಂಗಳ ಹಿಂದೆ ನಮ್ಮ ಸಂಜೀವಿನಿ ಆದಂಥ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಜಾಮ್ ಆ್ಯಕ್ಟಿವಿಟಿ ಅನ್ನೋದು ಕೊಟ್ಟು ಹೋಗಿದೆ ಶಿವು ಇಂಗ್ಳೆಯವ್ರ ಹೊಲಕ್ಕೆ. ಅದನ್ನು ಕಂಪ್ಲೀಟಾಗಿ ನೀರಾಗಿ ಡ್ರೆಂಚಿಂಗ್ ಮಾಡ್ಯಾರ ಮತ್ತು ಒಂದು ಕೂಡ ಮ್ಯಾಲಸ್ ಕೂಡ ಸ್ಪ್ರೇ ಮಾಡಿದಾರೆ. ಆ ಕಬ್ಬ ಇದು ಎಷ್ಟನೇ ಕಬ್ಬು ಇದು? ಮೂರನೇ ಕುಳಿ ರೀ. ನೀವು ವರ್ಷ ಕಬ್ಬು ಹಚ್ತೀರಿ, ಒಂದು 3-4 ವರ್ಷ ಕಬ್ಬು ಹಚ್ಚಲತ್ತೀರಿ. ಮೊದಲ ಗೊಬ್ಬರ ಏನೇನು ವಾಪರಿಸ್ತಿದ್ರಿ? ನಾವು DAP, ಒಂದು ಚೀಲ ಸೂಪರ್, ಒಂದು ಚೀಲ ಪೊಟ್ಯಾಸ್. ಒಂದು ಚೀಲ ಸುಪಾರಿ, ಒಂದು ಪೊಟ್ಯಾಸ್ ಹೋಗಿತಿದ್ರಿ. ಖರ್ಚು ಎಟ್ ಆಗ್ತಿತ್ತು ಅವಾಗ ನಿಮಗೆ ಹೋಗಿಬೇಕಾದ್ರೆ? ಒಂದು ಖಾತ್ ಹೊಡಿಬೇಕಾದ್ರೆ ಮಿನಿಮಮ್ ಒಂದು 3,000 4,000 ರೂಪಾಯಿ ಒಂದು ಡೋಸಿಗೆ ಖರ್ಚು ಬರ್ತದೆ. ಒಂದು ಖರ್ಚು ಒಂದು ಡೋಸಿಗೆ 3,000 ರೂಪಾಯಿ 4,000 ರೂಪಾಯಿ ಖರ್ಚು ಹೋಗ್ತೈತ್ರಿ. ತರ್ಲಾಕ ಬಾಡಿಗೆ ಆಗಿರ್ಬೋದು ಮತ್ತು ಒಗಿಲಿಕ್ಕೆ ಆಳಾಗಿರ್ಬೋದು ರೀ. ಈಗ ಇದು ನಮ್ಮದು ಮೋದಿಕೇರನ್ನ ಯೂಸ್ ಮಾಡಿದ್ರಿ. ಇದಕ್ಕೆ ಎಷ್ಟು ಖರ್ಚು ಆಗ್ತೈತೆ ರೀ ನಿಮಗೆ? ಒಂದು ಡೋಸಿದ್ರಿ ಮ್ಯಾಲ್ ಸ್ಪ್ರೇ ಮತ್ತು ಡ್ರೆಂಚಿಂಗ್ ಖರ್ಚು ಎಷ್ಟಾಗೈತೆ ರೀ? ಎರಡು ಕೂಡಿ ನಮ್ಗೆ 3,100 ರೂಪಾಯಿ ಖರ್ಚಿಗೆ ಬಂದ್ರಿ. 3,100 ರೂಪಾಯಿ ಖರ್ಚು ಮಾಡಿರಿ. ಆ ಖಾತ್ ಹೊಡಕ್ಕಿಂತ ಇದನ್ನ ಹೆಂಗೆ ಬಂದೈತೆ ರೀ ನಿಮಗೆ? ಸದ್ ಕಬ್ಬಿಗೆ ಮಾಡೋದಕ್ಕೆ ಏನು ಅನ್ಸೈತೆ ರೀ? ಇದಕ್ಕೆ ಅದು ಅದಕ್ಕಿಂತ ಇದು ಒಂದು ರಿಸಲ್ಟ್ ಅನ್ಸೇರಿ. ಯಾಕಂದ್ರೆ ಇದು ಮರಗಳ ಸಂಖ್ಯೆನೂ ಇರ್ಬೋದು. ಹ್ಯಾಂಗೆ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಲೈಕ್ ಅದ ರೀ ಮರಗಳು. ಒಂದ್ರೊಳಗೆ ಇಲ್ಲಂದ್ರೆ 7-8 ಇಲ್ಲಂದ್ರೆ 20 ಮರಗಳು ರೀ. ಒಂದು ಗದ್ದೆ ಒಳಗೆ ಮಿನಿಮಮ್ 15-20 ಒಳಗೆ ಒಂದು 20 ಸನಿ ಮರಗಳು ರೀ. ಮತ್ತೆ ಅದೇ ರೀತಿ ಪಾಲನ್ ನೋಡ್ಬೋದು. ಅಂದ್ರೆ ಈ ಕಬ್ಬಿಂದು ಪಾಲಕ್ ಅಂದ್ರೆ ತಪ್ಪಲ ಎಷ್ಟು ಆಗಲ್ಲ ಐತಿ ಮತ್ತನದ ಈಗ ಪ್ರತಿಯೊಂದು ಕೂಡ ಎಷ್ಟು ನೋಡ್ಬೋದು ನೀವು ಗ್ರೇಟ್ನೆಸ್ ಕಾಣಿಸ್ತೈತಿ ಕಬ್ಬ ಮತ್ತನದ. ಇದನ್ನ ಯೂಸ್ ಮಾಡೋದಕ್ಕೆ ರೈತರು ಏನು ಕೇಳ್ತಾರೆ? ಬಾಜುದ ರೈತರು ನಿಮಗೆ ರೀ ಇದು ಮಾಡಿದ್ರೆ ಚಲೋನೇ ರೀ. ಇದು ಮೋದಿ ಕೇರ್ ಮಾಡೋದು ನಾವು ಅನ್ಬೇಕ್ರಿ ಅವ್ರಿಗೆ. ಮೋದಿ ಕೇರ್ ನೀವು ಯೂಸ್ ಮಾಡೋದಕ್ಕೆ ಆಸ್ ಪಕ್ಕದ ರೈತರು ಕೂಡ ಹೇಳ್ತೀರಿ ನೀವು ರೀ? ಮಾಡಂತ ಹೇಳ್ತೀವಿ ನಾವು. ಹೇಳಿದ್ರು ಯಾವ್ದಕ್ಕೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ರೈತರು ಈಗ ಏನಪ್ಪಾ ಅಂದ್ರೆ ಬರೀ ಖಾತಿನ ಮೇಲೆ ಡಿಪೆಂಡ್ ಆಗ್ಯಾರ. ಖಾತ ಹಾಕಿ ಏನಪ್ಪ ಅಂದ್ರೆ ಉಪ್ಪಿನ ಅಂಶ ಆಗಿರ್ಬೋದು ಮತ್ತು ಭೂಮಿ ತಾಕತ್ತನ್ನು ಫಲವತ್ತತೆ ಕಳ್ಕೊಳ್ತಿರ್ತಾವ. ಆಗಿನ ಪೂರ್ತಿ ಅಷ್ಟೇ ಕೂಡ ನಮ್ಮ ಗೊಬ್ಬರದದು ಇದು ಆಗೋಂಥದ್ದು. ಇದು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಮಾಡ್ಕೊಂಬಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಉಳ್ಕೊತೈತಿ, ನಮ್ಮ ಆರೋಗ್ಯನೂ ಉಳಿತೈತಿ. ಮತ್ತು ನನ್ನ ಮುಂದೆ ಸ್ಪ್ರೇ ಮಾಡೋದ್ರಿಂದ ತೆಳಗ ಬಡ್ಡಿ ಬಿಟ್ಟೋದ್ರಿಂದ ಮಣ್ಣು ಮೆತ್ತಗೇರಿ. ಮಣ್ಣು ಮೆತ್ತಗೈತ್ರಿ. ಮಣ್ಣು ಮೆತ್ತಗೇರಿ. ಮೊದ್ಲಿನ ಒಂಜರ ಮಣ್ಣು ಒಂಥರ ಇರ್ತೈತ್ರಿ. ಈಗ ನೋಡ್ಕೊಂಡು ಪೂರ ಚಾಪುಡಿ ಆದಂಗೆ ಆಗೈತ್ರಿ. ಅದೇ ರೀತಿ ಒಂದೊಂದು ಗಡ್ಡೆ ಈ ಗಡ್ಡೆ ನೋಡ್ರಿ ನೋಡ್ರಿ ಸಂಖ್ಯೆ ಎಷ್ಟು ಅನಿಸ್ರಿ ಇದ್ರಾಗ? ಇದ್ರೊಳಗೆ ನೋಡ್ರಿ ಇದ್ರೊಳಗೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 24 ಇನ್ನ ಮರಿ ಏನದ ಸಣ್ಣ ಬರ್ಲಾಗತ್ತ. ಹಿಂದಿನ ಬಾಜು ಬಂದು ಮೇನ್ ಬಂದು ಇಲ್ಲಂದ್ರೂ ಒಂದು 15ರಿಂದ 20 ಮರಗಳು ಅವ್ರಿ ಮೇನ್ ಬಂದು. ಓಕೆ, ಇದೇ ರೀತಿ ನೀವು ಆಸ್ ಪಕ್ಕ ರೈತರು ಕೂಡ ಹೇಳಿ. ಯಾಕಪ್ಪ ಅಂದ್ರೆ ಒಬ್ಬರು ರೈತರಿಂದ ಎಲ್ಲ ರೈತರು ಕೂಡ ಒಂದು ಇಳುವರಿ ಬರಲಿ. ಯಾಕಂದ್ರೆ ರೈತರು